ಸಾಕಷ್ಟು ಮಾತನಾಡಿಸ್ತಾ ಹೋಗೋಣ. ಉಮೇಶ್ ಶಾಸ್ತ್ರಿ ಅವರಿದ್ದಾರೆ, ಹೋಟೆಲ್ ಮಾಲೀಕರು. ಸರ್, ನನಗೆ ಒಂದು ತರಹದಲ್ಲಿ ಖೇದ ಆಗಿದ್ದೇನು ಅಂತ ಕೇಳಿದ್ರೆ, ಬೆಳಗಾವಿಯಲ್ಲೋ ಹೋಟೆಲ್ ಉದ್ಯಮವನ್ನ ಕಂಟಿನ್ಯೂ ಮಾಡೋದಕ್ಕೆ ಆತನಿಗೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ, ಆತ ನಂಬ್ಕೊಂಡಿದ್ದು ಹೋಟೆಲನ್ನು, ಆತ ನಂಬಿದ್ದು ಗ್ಯಾಸ್ ಸಿಲಿಂಡರನ್ನು. ನಿರಂತರವಾಗಿ ಗ್ಯಾಸ್ ಸಿಲಿಂಡರ್ ಆತನಿಗೆ ಬರದಲೇ ಇದ್ದಾಗ ಆತ ಮನೆಯ ಕಟ್ಟ ಕಡೆಯ ಕೋಣೆಗೆ ಹೋಗಿ ನೇಣು ಹಾಕೊಂಡು ಸಾಯ್ತಾನೆ. ಸರ್, ಇದು ನಮ್ಮ ದೇಶದ ಕಥೆಯಲ್ಲಿ, ನಮ್ಮ ಕರ್ನಾಟಕ ರಾಜ್ಯದ ಹೃದಯ ಭಾಗದಲ್ಲಿ ನಡೆದಿರೋ ಘಟನೆ. ನೀವು ಹೋಟೆಲ್ ಮಾಲೀಕರಾಗಿದ್ದನ್ನು ಹೆಂಗೆ ವ್ಯಾಖ್ಯಾನಿಸ್ತೀರಿ? ಸರ್, ಮೊದಲಿಗೆ ಈ ಮಧ್ಯಪ್ರಾಚ್ಯ ಯುದ್ಧ ಪ್ರಾರಂಭ ಆದಾಗಿಂದ ಈ ಅಡುಗೆ ಅನಿಲದ ಅಭಾವ ನಾವು ಹೋಟೆಲ್ ಉದ್ಯಮದಾರರು ಅನುಭವಿಸ್ತಾ ಇದ್ದೀವಿ. ಮೊದಲನೇ ದಿನದಿಂದ ನಮ್ಮ ಕನ್ನಡದ ಮಾಧ್ಯಮಗಳು ನಮ್ಮ ಕಷ್ಟ ನೋವನ್ನು ಜನಸಾಮಾನ್ಯರ ಮುಂದೆ, ಸರ್ಕಾರದ ಮುಂದೆ ತಂದ ಎಲ್ಲ ಕನ್ನಡದ ಮಾಧ್ಯಮಗಳಿಗೆ ಫ್ರೀಡಮ್ ಚಾನಲ್ ಮೂಲಕ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ಈಗ ಈ ಹೋಟೆಲ್ ಇಂಡಸ್ಟ್ರಿ ಈಗಿನ ಒಂದು ಜನಸಾಮಾನ್ಯರಿಗೆ ಒಂದು ಎಸೆನ್ಷಿಯಲ್ ಸರ್ವಿಸ್ ಆಗಿದೆ ಸರ್. ಹಾಸ್ಪಿಟಲ್ಲು, ಪೊಲೀಸ್ ಸ್ಟೇಷನ್ ಥರನೇ ಹೋಟೆಲ್ ಉದ್ಯಮನೂ ಒಂದು ಜನಸಾಮಾನ್ಯರಿಗೆ ಬೇಕಾದ ಒಂದು ವ್ಯವಸ್ಥೆ. ಬೆಂಗಳೂರಂಥ ಮಹಾನಗರನೇ ಒಂದು ಉದಾಹರಣೆ ತೊಗೊಳೋದಾದರೆ, ಬೆಂಗಳೂರಲ್ಲಿ ಒಂದು 40,000ಕ್ಕೂ ಹೆಚ್ಚು ಹೋಟ್ಲುಗಳಿದೆ ಸರ್. ಈ ಅನಿಲ ಅಭಾವದಿಂದ ಈಗ ಒಂದು 20,000 ಹೋಟ್ಲು ಮುಚ್ಚಿದೆ. ಕಾರಣ ಇಷ್ಟೇ, ಇನ್ನು 20,000 ಹೋಟ್ಲು ನಡೀತಾ ಇದೆಯಲ್ಲ ಸರ್, ಅದಕ್ಕೆ ಸಿಲಿಂಡರ್ ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಅಂತ ತಾವು ಗಮನಿಸಬೇಕು. ಸರ್ಕಾರಿ ಸೌಮ್ಯದ ಈ ಕಮರ್ಷಿಯಲ್ ಗ್ಯಾಸ್ಗಳೆಲ್ಲ ಬಂದಾದ ಮೇಲೆ ಈ ಪ್ರೈವೇಟ್ ಗ್ಯಾಸ್ನವರು ಆಟೋಟೋಪವನ್ನು ಶುರು ಮಾಡಿಬಿಟ್ರು. ಏನಾಗ್ತಿದೆ ನೀವು ನಂಬಲ್ಲ, 1670 1700 ರೂಪಾಯಿ ಒಳಗಿದ್ದ ಸಿಲಿಂಡರು ಏಕ್ದಮ್ ಡಬಲ್ ಆಗುತ್ತೆ ಸರ್, 3,500 ರೂಪಾಯಿ ಆಗುತ್ತೆ. ಆಮೇಲೆ ಏನಾಗುತ್ತೆ, 5,000 6,000. ನಾವು ಗ್ಯಾಸ್ ಬೇಕು ಅಂದ ತಕ್ಷಣ ಸರ್ ಇವತ್ತಿನ ರೇಟ್ ಇಷ್ಟಿದೆ, ಏನು ಮಾಡ್ತೀರಾ? ಈ ರೀತಿ ಹೇಳಿದಾಗ ನಾವು ಅನಿವಾರ್ಯ ಪರಿಸ್ಥಿತಿಯಲ್ಲಿ ತಾಕತ್ತಿದ್ದವರು, ಒಂದು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದವರು, ಆಯ್ತಪ್ಪ ಒಂದು 5 ಸಿಲಿಂಡ್ರ್ ನಮಗೆ ಒಂದು ಹೋಟ್ಲಿಗೆ ಬೇಕು ಅಂದರೆ 2 ಸಿಲಿಂಡ್ರ್ ಕಳ್ಸಪ್ಪ, ಹೀಗೆ ಹೇಳಿ ನಾವು 1 ವಾರ ಇಲ್ಲ 15 ದಿನ ಇದನ್ನು ಸಮಾಧಾನವಾಗಿ ಒಂದು ಸುಧಾರಿಸ್ಬೋದು ಸರ್. ಪ್ರತಿ ಒಂದು ತಿಂಗಳುಗಟ್ಟಲೆ ಇದನ್ನು ನಾವು ಅನುಭವಿಸುವಾಗ ಏನಾಗುತ್ತೆ, ಲಕ್ಷಾಂತರ ರೂಪಾಯಿ ಬರೀ ಗ್ಯಾಸ್ಗೆ ನಾವು ಕೊಡಬೇಕಾಗುತ್ತೆ. ಈಗ ತಾವು ಹೇಳಿದ್ರಿ ಬೆಳಗಾವಿಯಲ್ಲಿ ಒಬ್ಬ ಹೋಟೆಲ್ ಉದ್ಯಮಿ ಸೂಸೈಡ್ ಮಾಡ್ಕೊಂಡು, ಏನಾಗುತ್ತೆ, ನಮ್ಮ ಹೋಟೆಲ್ ಉದ್ಯಮ ಒಂದು ನೀರಿನ ಮೇಲೆ ಗುಳ್ಳೆ ಥರ ಸರ್. ಹೋಟೆಲ್ ಒಳ್ಳೆ ರೀತಿಯಲ್ಲಿ ನಡಿಬೇಕಂದ್ರೆ ಒಂದು ಒಳ್ಳೆ ಆಯಕಟ್ಟಿನ ಜಾಗದಲ್ಲಿರಬೇಕು, ಒಳ್ಳೆ ನಮ್ಮ ಸಿಬ್ಬಂದಿ ವರ್ಗ ನಮ್ಮಲ್ಲಿ ಚೆನ್ನಾಗಿರಬೇಕು. ಇದೆಲ್ಲ ಒಂದು ವ್ಯವಸ್ಥೆ ಆದಾಗ ಒಂದು ಹೋಟೆಲ್ಲು ಚೆನ್ನಾಗಿ ನಡೀತಾ ಇರುತ್ತೆ ಸರ್. ಕೆಲವು ಏನಾಗುತ್ತೆ, ಈ ಹೋಟೆಲ್ಗಳು ಒಂದೊಂದು ದಿನ ಒಂದೊಂದು ಥರ ವ್ಯಾಪಾರ ಇರುತ್ತೆ. ಅವ್ರಿಗೇನಾಗುತ್ತೆ, ಈ ಥರ ಸಿಲಿಂಡರ್ ಆಗಲಿ ಇಲ್ಲ ಬೇರೆ ತೊಂದರೆಗಳಾದಾಗ ಅದನ್ನು ಸುಧಾರಿಸೋಕ್ಕಾಗಲ್ಲ. ಅವರು ಸಾಲ ಮಾಡಿರ್ತಾರೆ, ಅದ್ರ ಬಡ್ಡಿ ಕಟ್ಟಬೇಕಾಗತ್ತೆ, ಮತ್ತು ಅಲ್ಲಿ ಸಿಬ್ಬಂದಿಗಳಿಗೆ ಬಾಡಿಗೆ ಸಂಬಳಗಳು ಕೊಡಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಅವರು ಮೊದಲಿಂದನೂ ಅದನ್ನು ಅನುಭವಿಸ್ಕೊಂಡು ಬರ್ತಿದ್ದಾಗ ಇದು ವಿಪರೀತ ಆದಾಗ ಅವನಿಗೇನೋ ದಿಕ್ಕು ತೋಚಿದೆ, ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಸರ್. ಇದೊಂದು ಖೇದಕರವಾದ ಒಂದು ಸನ್ನಿವೇಶ. ಸರ್, ನಿಮ್ಮ ಜೊತೆ ಮಾತನಾಡಿಸ್ತಾ ನನಗೊಂದು ನೆನಪಾಯಿತು. ನಮ್ಮ ದೇಶ ಏನು ರಾಮದೇಶ ಅಲ್ಲ, ನಮ್ಮ ರಾಜ್ಯ ಏನು ರಾಮರಾಜ್ಯ ಅಲ್ಲ. ಇಲ್ಲಿ ಸಮಸ್ಯೆ ಒಂದು ಸುಪ್ರಭಾತದಲ್ಲೂ ಕೂಡ ಬಂದು ಒದಗಬಹುದು. ಒಂದು ದೇಶಕ್ಕೆ ಈ ಬಫರ್ ಸ್ಟಾಕು ಅಂತ ಇರ್ತಾವೆ ಸರ್, ಮುಂಜಾಗ್ರತಾ ಕ್ರಮವಾಗಿ ನಾವು ತೆಗೆದುಕೊಳ್ಳಬೇಕಾದ ಕೆಲ ಕ್ರಮಗಳು. ಹಾರ್ಮೋಜು ಜಲಸಂಧಿ ಬಂದಾಯಿತು ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಅದು ಆಗೋದಿಲ್ಲ, ಹಂಗೆ ಬರೋದಿಲ್ಲ, ಹೇಳೋದಕ್ಕೆ ಬರೋದಿಲ್ಲ. ನಮ್ಮ ಆಹಾರ ಸಚಿವರು ಸೌದೆಲೆ ಉರಿಸ್ಕೊಳ್ಳಿ ಅಂದ್ರಲ್ಲ, ನಿಸ್ಸಹಾಯಕತೆಯ ಉತ್ತರ ನಮ್ಮನ್ನು ಆಳುವವರ ಬಾಯಿಂದ ಬರಲೇಬಾರ್ದು. ನಮ್ಮನ್ನು ಆಳ್ತಿರ್ಬೇಕಾದ್ರೆ ಸಮಸ್ಯೆಯು ಉದ್ಭವಗೊಂಡಾಗ ಅದಕ್ಕೆ ಪರಿಹಾರವೂ ಅವ್ರ ಜೊತೆನೇ ಇರಬೇಕು. ಈಗ ಆರೋಗ್ಯ ಸರಿ ಇಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟ ಮದ್ದುಗಳಿರ್ತಾವಲ್ಲ, ಹಾಗೆ ನಮ್ಮ ಸರ್ಕಾರ ಎಲ್ಲೋ ಒಂದು ಕಡೆ ಮುಂಜಾಗ್ರತಾ ಕ್ರಮವಾಗಿ ಅಥವಾ ಅಲರ್ಟ್ ಆಗಿ ಇರಲಿಲ್ವಾ ಅನ್ನೋದು, ನೀವು ಒಬ್ಬ ನಾಗರಿಕನಾಗಿ ನಿಮಗೆ ಹಂಗೆ ಅನ್ಸುತ್ತಾ? ಸರ್, ತಾವು ಹೇಳೋದು 100ಕ್ಕೆ 100 ನಿಜ. ಈಗ ಸರ್ಕಾರ ಮಟ್ಟದಲ್ಲಿ ಯುದ್ಧ ಪ್ರಾರಂಭ ಆಗೋ ಮುಂಚೆಯೇ ಇದು ಯುದ್ಧ ಯಾವ ರೀತಿಯಲ್ಲಿ ಆಗ್ಬೋದು, ಎಷ್ಟು ತಿಂಗಳು ನಡೀಬಹುದು, ಇದೆಲ್ಲ ಒಂದು ಮಾಹಿತಿ ಕೇಂದ್ರ ಸರ್ಕಾರಕ್ಕಾಗಲಿ ಅಥವಾ ರಾಜ್ಯ ಸರ್ಕಾರಕ್ಕಿರುತ್ತೆ. ನಮ್ಮ ಜನಸಾಮಾನ್ಯರಿಗೆ ಅವರು ಒಂದು ಪಾರದರ್ಶಕವಾಗಿ ಈಗಿನ ಒಂದು ವ್ಯವಸ್ಥೆಗೆ ಹೇಗೆ ನಾವು ಹೊಂದ್ಕೊಬೇಕು ಅಂತ ಅವರು ತಿಳುವಳಿಕೆ ಕೊಡಬೇಕಾಗುತ್ತೆ. ಈಗ ಪೇಪರ್ ಮೇಲೆ 2 ತಿಂಗಳಿಗಾಗೋಷ್ಟು ನಮ್ಮಲ್ಲಿ ಎಲ್ಲ ಸಂಪನ್ಮೂಲಗಳಿದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಿತ್ತು. ಏಕೆಂದರೆ ಕೇಂದ್ರ ಸರ್ಕಾರ ಹೇಳಿದಾಗ ನಾವು ಜನಸಾಮಾನ್ಯರೇನು, ನಮಗೆ ಸದ್ಯಕ್ಕೆ ಈ ಸಮಸ್ಯೆಗಳು ಯಾವುದು ಬರಲ್ಲ ಅಂತ ನಾವು ಒಂದು ನಿಶ್ಚಿಂತೆಯಿಂದ ಇರ್ತೀವಿ. ಯುದ್ಧ ಪ್ರಾರಂಭ ಆಗಿ 1 ವಾರಕ್ಕೆ ನಾವು ಗ್ಯಾಸ್ ಸಿಲಿಂಡರ್ಗಳನ್ನ ಕಮರ್ಷಿಯಲ್ ಇದರಲ್ಲಿ ಅನುಭವಿಸೋಕ್ಕೆ ಶುರು ಮಾಡಿದ್ವಿ. ಹೋಟ್ಲುಗಳು ಬಂದಾಗಕ್ಕೆ ಶುರುವಾಯಿತು. ಆಗ ವಸ್ತುಸ್ಥಿತಿಯನ್ನು ನಾವು ಗಮನಿಸೋದಾದರೆ ಪೇಪರ್ ಮೇಲಿರೋ ಒಂದು ವ್ಯವಸ್ಥೆಗೂ ಇಲ್ಲಿ ಕಾರ್ಯಗತ ಆಗೋದಕ್ಕೂ ಒಂದು ವ್ಯತ್ಯಾಸ ಕಾಣ್ತಾ ಇದೆ. ಜನರಿಗೆ ಏನಾಯಿತು, ಈಗ ತಾವು ಒಬ್ಬ ಪ್ರತಿನಿಧಿಯನ್ನು ಮಾತಾಡ್ಸಿದ್ರಿ, ಒಂದು ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಮುಂದೆ 100 ಜನ ಕ್ಯೂ ಇಟ್ಕೊಂಡು ನಿಂತ್ಕೊಳ್ಳೋದು ಈಗಿನ ಕಾಲಮಾನಕ್ಕೆ ತಕ್ಕದ್ದಲ್ಲ ಸರ್. ಮೊದಲೇ ಒಂದು ಜನಸಾಮಾನ್ಯರಿಗೆ
ಇದರ ಅರಿವನ್ನು ಮೂಡಿಸಿ ನಾವು ಯಾವ ರೀತಿ ಒಂದು ಇದರ ಬದಲು ಒಂದು ಪ್ರಿಕಾಷನರಿ ವ್ಯವಸ್ಥೆಗಳನ್ನ ಹೇಗೆ ಮಾಡ್ಕೊಬೋದು ಅಂತ ಹೇಳಿದಾಗ ನಾವು ಅದಕ್ಕೆ ಸರಿಯಾಗಿ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಈ ಸರ್ಕಾರಗಳು ಈ ಒಂದು ನಿಟ್ಟಿನಲ್ಲಿ ಎಡವಿದೆ ಅಂತ ನಾನು ನೇರವಾಗಿ ಹೇಳ್ತೀನಿ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.